ಇನ್ನು ರೌಡಿ ಶೀಟರ್ನ ಒಬ್ಬ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಏನು ಪರಿಚಯ ಮಾಡಿಸಿದ್ರು ಇದೇ ಗಿರೀಶ್ ಮಟ್ಟಣ್ಣನವರ್, ಅದ್ರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಈ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲಾಗಿದೆ. ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದಾಖಲಾಗಿರುವಂತಹ ದೂರು ಇದು. ಒಬ್ಬ ರೌಡಿ ಶೀಟರ್ ಮದನ್ ಬುಗಡಿ, ಆತನನ್ನ ಮಾನವ ಹಕ್ಕುಗಳ ಅಧಿಕಾರಿ ಅಂತ ಹೇಳಿ ಇವರು ಪರಿಚಯ ಮಾಡಿಸಿದ್ರು. ಸೊ ರೌಡಿ ಶೀಟರ್ ಒಬ್ಬನನ್ನ ಈ ರೀತಿಯಾಗಿ ಪರಿಚಯ ಮಾಡಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ. ಮಟ್ಟಣ್ಣನವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಬೆಂಗಳೂರಿನ ಸುರೇಶ್ HM ಅಂತ ಹೇಳಿ ಒಬ್ಬರು ದೂರನ್ನ ಕೊಟ್ಟಿದ್ದಾರೆ. ಆಗಸ್ಟ್ 22ನೇ ತಾರೀಕು ಲಾಸ್ಟ್ ವೀಕ್ ಧರ್ಮಸ್ಥಳದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಆ ಟೈಮ್ನಲ್ಲಿ ಒಬ್ಬ ವ್ಯಕ್ತಿ ಒಂದು ಸೂಟ್ ಹಾಕೊಂಡು ನೋಡಿ, ಅಲ್ಲಿ ಬ್ಲೂ ಕಲರ್ ಸೂಟ್ ಹಾಕೊಂಡು ನಿಂತಿದ್ದಾನಲ್ಲ, ಆತನನ್ನ ಇವರು ಮಾನವ ಹಕ್ಕುಗಳ ಅಧಿಕಾರಿ ಅಂತ ಪರಿಚಯ ಮಾಡಿಸಿದ್ರು. ಬಟ್ ಆಮೇಲೆ ಗೊತ್ತಾಗಿದ್ದು, ನಾವೇ ಟಿವಿನಲ್ಲೇ ಅದ್ರ ಬಗ್ಗೆ ವಿಸ್ತೃತ ವರದಿ ಪ್ರಸಾರ ಮಾಡಿದ್ವಿ, ಈತ ಮದನ್ ಬುಗಡಿ ಅಂತೇಳಿ ಒಬ್ಬ ರೌಡಿ ಶೀಟರ್ ಅನ್ನುವಂಥದ್ದನ್ನು ನಾವು ತೋರಿಸಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಗಿರೀಶ್ ಮಟ್ಟಣ್ಣನವರು ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಅವ್ರು ನನಗೆ ಕೊಟ್ಟಿದ್ದು NHRCದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು. ರೌಡಿ ಶೀಟರ್ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ. ಅವರು ಬರ್ತಾರೆ ರೌಡಿ ಶೀಟರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟರ್ ಆಗಿದ್ದಾರೆ ಯಾರಿಗ ಗೊತ್ತು. ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದಿನ ಫುಲ್ ಮಾತಾಡಿ. ಸುರೇಶ್ ಕುಮಾರ್ ಹೆಂಗೆ ಗೊಪ್ಪು ಮಾತಾಡಿದ್ರು ವಿಧಾನಸೌಧದಲ್ಲಿ, ಮಾತಾಡಿ ಅದ್ರ ಬಗ್ಗೆ. ಗಿರೀಶ್ ಮಟ್ಟಣ್ಣ ಅವ್ರ ಪಕ್ಕ ಯಾವ್ದೋ ರೌಡಿ ಶೀಟರ್ ನಿಂತ್ರೆ ನಾವೇನು, ಅವ್ರು ನನಗೆ ಕೊಟ್ಟಿದ್ದು NHRCದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು. ರೌಡಿ ಶೀಟರ್ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ. ಅವರು ಬರ್ತಾರೆ ರೌಡಿ ಶೀಟರ್ ಅಂದ್ರೆ ಯಾವ ಕಾರಣಕ್ಕೆ ರೌಡಿ ಶೀಟರ್ ಆಗಿದ್ದಾರೆ ಯಾರಿಗ ಗೊತ್ತು. ಪಕ್ಕದಲ್ಲಿ ನಿಂತರು ಅದರ ಬಗ್ಗೆ ಒಂದಿನ ಫುಲ್ ಮಾತಾಡಿ. ಸುರೇಶ್ ಕುಮಾರ್ ಹೆಂಗೆ ಗೊಪ್ಪು ಮಾತಾಡಿದ್ರು ವಿಧಾನಸೌಧದಲ್ಲಿ, ಮಾತಾಡಿ ಅದ್ರ ಬಗ್ಗೆ. ಗಿರೀಶ್ ಮಟ್ಟಣ್ಣ ಅವ್ರ ಪಕ್ಕ ಯಾವ್ದೋ ರೌಡಿ ಶೀಟರ್ ನಿಂತ್ರೆ ನಾವೇನು, ಅವ್ರು ನನಗೆ ಕೊಟ್ಟಿದ್ದು NHRCದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದು. ರೌಡಿ ಶೀಟರ್ ಇರೋ ವಿಸಿಟಿಂಗ್ ಕಾರ್ಡ್ ನನಗೆ ಕೊಟ್ಟಿಲ್ಲ. ಅವರು ಬರ್ತಾರೆ. ಇದು ಗಿರೀಶ್ ಮಟ್ಟಣ್ಣನವರ್ ಕೊಟ್ಟಿರುವಂತಹ ಸ್ಪಷ್ಟನೆ. ಮದನ್ ಬುಗಡಿ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಯಾವ ರೀತಿಯಾಗಿ ಗಿರೀಶ್ ಮಟ್ಟಣ್ಣನವರ್ ಮಾತನಾಡಿದ್ದಾರೆ, ರೌಡಿ ಶೀಟರ್ ಜೊತೆಗೆ ಇವ್ರಿಗೇನ್ ಲಿಂಕು ಅಂತ ಹೇಳಿ ಸಾಕಷ್ಟು ಚರ್ಚೆಯನ್ನ ಮಾಡ್ತಿದ್ದವರಿಗೆ ಮತ್ತು ಆರೋಪಗಳನ್ನ ಮಾಡ್ತಿದ್ದವರಿಗೆ ಗಿರೀಶ್ ಮಟ್ಟಣ್ಣನವರ್ ತಿರುಗೇಟನ್ನ ಕೊಟ್ಟಿದ್ದಾರೆ.